ನಮಸ್ಕಾರ. ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಶುಭಾಶಯಗಳು, ಹೊಸ ವರ್ಷ ಶುಭಾಶಯಗಳು. ನಾನು ಹೇಳ್ತಾ ಇದ್ದೀನಿ ಅಂದರೆ ಕೇಸು ಯಾವ ಥರ ಕಂಡುಹಿಡಿಬೇಕು ಅಂತ ಹೇಳ್ತೀನಿ. ಅಂದರೆ ಒಂದು ಆ್ಯಪ್ ಅಪ್ಲೋಡ್ ಮಾಡಿದ್ದೀನಿ, ಫೋಟೋ ಅದು ತೊಗೊಳ್ಳಿ. ಅದರಲ್ಲಿ ಯಾವ ಊರು ಅಂತ ಮೆನ್ಷನ್ ಮಾಡಿ, ಆಮೇಲೆ ಯಾವ ಸಿಟಿ ಅಂತ ಮೆನ್ಷನ್ ಮಾಡಿ. ನಿಮ್ಮ ಹೆಸರು ಹಾಕ್ಬೋದು, ಇಲ್ಲ ಯಾರು ಕಂಪ್ಲೇಂಟ್ ಮಾಡಿದಾರೋ, ಇಲ್ಲ ಯಾರು ಕೇಸ್ ಹಾಕಿದಾರೋ ಅವ್ರ ಹೆಸರು ಹಾಕ್ಬೋದು. ಯಾವ ವರ್ಷ ಅಂತ ಹಾಕಿ ಬರುತ್ತೆ. ಆ ವಿಡಿಯೋಲ್ಲಿ ಕರೆಕ್ಟಾಗಿ ಹೇಳಿದ್ದೀನಿ, ನೋಡಿ ಕರೆಕ್ಟಾಗಿ ಮಾಡಿ. ಅಡ್ವೊಕೇಟ್ ಹತ್ರ ಕೇಳಿ, ಸರ್ ನಮ್ಮ ಕೇಸ್ ಡೀಟೇಲ್ಸ್ ಕೊಡಿ ಅಂತ, ಅಟ್ಲೀಸ್ಟ್ ಕೇಸ್ ನಂಬರ್ ಹಾಕಿ ಹೇಳಿ ಅಂತೇಳಿ. ಯಾಕೆಂದರೆ ಒಂದು ಕ್ಲೈಂಟ್ಗೆ ಕೇಸ್ ಅವ್ರು ನಡೆಸಿ ಅಂತ ಹೇಳಿದ್ಮೇಲೆ ಕರೆಕ್ಟಾಗಿ ತಿಳ್ಕೊಬೇಕು. ಯಾವತ್ತು ಹಿಯರಿಂಗು, ಅವತ್ತು ಏನಾಗಿದೆ, ನೆಕ್ಸ್ಟ್ ಹಿಯರಿಂಗ್ ಡೇಟ್ ಏನು ಅಂತ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ಕೇಸ್ ನಂಬರ್ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಹೆಸರು ಹಾಕಿದ್ರೆ ಬರುತ್ತೆ. ಅದು ಆ್ಯಪ್ ಎಲ್ಲ ಡೀಟೇಲ್ಸ್ ಹೇಳ್ತೀನಿ, ಕರೆಕ್ಟಾಗಿ ನೋಡಿ. ಯಾವ ಊರು, ಯಾವ ಡಿಸ್ಟ್ರಿಕ್ಟು, ಯಾವ ಕೋರ್ಟು, ಯಾವ ನಂಬರ್ ಗೊತ್ತಾಗಿದ್ರೆ ಹಾಕಿ. ಇಲ್ಲಾಂದರೆ ನಿಮ್ಮ ಹೆಸರು ಹಾಕ್ಬಿಟ್ಟು ಯಾವ ವರ್ಷ ಅಂತ ಹಾಕಿ, ಅಷ್ಟು ನಿಮ್ಮ ಹೆಸರಲ್ಲಿ ಇರೋ ಅಷ್ಟು ಕೇಸ್ಗಳು ಬರುತ್ತೆ. ಅದರಲ್ಲಿ ಹುಡುಕ್ಬೋದು. ಈಗ ನಿಮ್ಮ ಹೆಸರು ಇಟ್ಕೊಳ್ಳಿ, ಗೋಪಾಲ್ ಅಂತ ಇಟ್ಕೊಳ್ಳಿ. ಸುಮ್ಮನೆ ಒಂದು ತಮಾಷೆಗೆ ಹೇಳ್ತಾ ಇದ್ದೀನಿ, ಗೋಪಾಲ್ ಅಂತ ಇಟ್ಕೊಳ್ಳಿ. ಅದರಲ್ಲಿ ಗೋಪಾಲ್ ಅಂತ ಸರ್ಚ್ ಮಾಡಿದ್ರೆ 100 ಕೇಸ್ ಬರುತ್ತೆ. ಗೋಪಾಲ್ ಅಂತ ಹೆಸರಲ್ಲಿ ಇರೋದು, ಹಾಕಿರೋರು ಗೋಪಾಲ ಬರುತ್ತೆ, ಅಕ್ಯೂಸು ಬರುತ್ತೆ. ಅದರಲ್ಲಿ ಕಂಡುಹಿಡಿಬೇಕು ನಮ್ಗೆ ಯಾವುದಪ್ಪ ಅಂತ. ಈಸಿ. ಹಾಕಿರೋ ಯಾರಂತ ಗೊತ್ತಾಗಲಿ ನಿಮ್ಗೆ. ನೀವು ಅಂದರೆ ಗೋಪಾಲ್ ಅಂತ ಹುಡುಕ್ರಿ, ಆರಾಮಾಗಿ ಬರುತ್ತೆ. ಯಾವ ವರ್ಷ ಅಂತ ಹುಡುಕ್ರಿ, ಯಾವ ಕೋರ್ಟ್ ಅಂತ ಹುಡುಕ್ರಿ, ಖಂಡಿತ ಸಿಗ್ಬೋದು. ನಾನು ಹೇಳ್ತೀನಿ, ಒಂದು ಕಾಪಿ ಅಡ್ವೊಕೇಟ್ ಯಾರ ಹತ್ರ ಕೊಟ್ಟಿದ್ದೀರೋ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ನನಗೆ ದಯವಿಟ್ಟು ಫೋನ್ ಮಾಡಿ ಕೇಳಿ. ಫೋನ್ ಕಟ್ ಮಾಡಿದ್ರೆ ಕೋರ್ಟ್ ಒಳಗೆ ಇರ್ತೀನಿ, ಖಂಡಿತ ರಿಟರ್ನ್ ಮಾಡ್ತೀನಿ. ಮೆಸೇಜ್ ಮಾಡಿ, ಯಾವಾಗಲೂ ಮಾಡ್ತೀನಿ, ಏನಿಲ್ಲ. ನೋಡಿದ ತಕ್ಷಣ ಇಮಿಡಿಯೇಟ್ ಮಾಡ್ತೀನಿ. ಆಮೇಲೆ ಮಾಡೋದು ಇದೆ. ಗಾಡಿ ಓಡಿಸ್ತಾ ಇದ್ದೀನಿ, ಯಾವಾಗ ನೋಡ್ತೀನೋ ಆಮೇಲೆ ಮಾಡ್ತೀನಿ, ನೋಡಾದ್ಮೇಲೆ ಮಾಡ್ತೀನಿ. ಗಾಡಿ ಓಡಿಸ್ತಾ ಇರೋ ಮಾತ್ರ ಮೆಸೇಜ್ ಮಾಡಲ್ಲ, ಫೋನ್ ಅಟೆಂಡ್ ಮಾಡಲ್ಲ. ಬಿಟ್ಟರೆ ನಿಮ್ಮ ಮೆಸೇಜ್ ನೋಡಿದ ತಕ್ಷಣ ಮುಂದೆ ತಳ್ಳಲ್ಲ, ಆವಾಗಲೇ ನೋಡ್ಬಿಟ್ಟು ಹೇಳ್ತೀನಿ. ತಿಳ್ಕೊಳ್ಳಿ. ಮೊಬೈಲ್ ನಂಬರ್ ಹಾಕ್ತೀನಿ, ಏನಾದರೂ ಬೇಕು ಕೇಳಿ, ಫ್ರೀ ಆಫ್ ಕಾಸ್ಟೇ ನಾನು ಗೈಡ್ ಮಾಡ್ತೀನಿ. ಕ್ರಿಮಿನಲ್ ಕೇಸು, ಫ್ಯಾಮಿಲಿ ಕೇಸಸ್ಸು, ಚೆಕ್ ಕೇಸು, ಏನಾದ್ರು ಡೌಟ್ ಇದ್ದರೆ ಫೋನ್ ಮಾಡಿ. ಆಮೇಲೆ ಚೆಕ್ ಕೇಸಸ್ ಏನಂದರೆ ಯಾವ ಥರ ಏನು ಥರ ಮಾಡಬೇಕಂತ ಹೇಳ್ತೀನಿ. ಇನ್ನೊಂದೇನೆಂದರೆ ಮೇಂಟೆನೆನ್ಸ್ ಕೇಸ್ ಯಾರು ಎದುರ್ಕೋಬೇಡಿ ದಯವಿಟ್ಟು. ಆಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸು ಎದುರ್ಕೋಬೇಡಿ, ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಯಾವುದು ಅಯ್ಯೋ ಪ್ರಾಬ್ಲಮ್ ಆಯ್ತು ಅಂತ ಇಟ್ಕೊಂಡ್ರೆ ಪ್ರಾಬ್ಲಮೇ. ಆಯ್ತಪ್ಪ ನೋಡ್ಕೊಳ್ತಾರೆ, ಏನು ಲಾಸ್ಟಿಗೆ ಸಾಯ್ತಾರ, ಹ್ಯಾಂಗಿಂಗ್ ಡೆಟ್ ಕೊಡ್ತಾರ, ಅಂದರೆ ನಾನೇ ಹಾಕೊಳ್ಳೋದು ಡೆಟ್ ಕೊಡ್ತಾರ, ಆ ಥರ ಇಲ್ಲ. ದಯವಿಟ್ಟು ನೀವು ತಪ್ಪು ಮಾಡಿದರೆ ಶಿಕ್ಷೆಯನ್ನು ಕಡಿಮೆ ಮಾಡೋಕ್ಕೆ ಒಪ್ಕೊಳ್ಳಿ. ಇಲ್ವಾ, ಒಂದು ಲಾಯರ್ಗೆ ಕರೆಕ್ಟಾಗಿ ಹೇಳಿ, ಯಾವ ಥರ ಗೈಡ್ ಮಾಡ್ತೀನಿ. ಫೋನ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ. ಇನ್ನೊಂದೇನೆಂದರೆ ದಯವಿಟ್ಟು ನಿಮ್ಮ ಕೇಸ್ಗಳು ಯಾವುದಿದೆಯೋ ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾವ ಡೇಟ್ ಅಂತ, ಮೇನ್ ಇಂಪಾರ್ಟೆಂಟ್ ಯಾವ ಡೇಟ್ ಅಂತ ತಿಳ್ಕೊಳ್ಳಿ ದಯವಿಟ್ಟು. ನಾನು ಅಷ್ಟು ಫುಲ್ ಎಕ್ಸ್ಪೀರಿಯನ್ಸ್ ಇಲ್ಲ, ನನಗೇನು ದೊಡ್ಡವ್ರೆಲ್ಲ ಸಿಕ್ಕಾಬಿಟ್ಟಿದ್ದಾರೆ. ಹಿಯರಿಂಗ್ ಫೀಸ್ ಮಾತ್ರ ಮಾತಾಡ್ಬಿಟ್ಟು ಅವ್ರಿಗೆ ಹೆಂಗೆ ಕಷ್ಟ ಅಂತೀನಿ. ಯಾಕಂದರೆ ಅಡ್ವೊಕೇಟ್ಗಳಿಗೂ ಮಾಡ್ಬೋದು, ಅವ್ರದ್ದೊಂದು ಸರ್ವಿಸೇ. ಬಟ್ ಅವ್ರಿಗೆ ಹೆಂಡತಿ ಮಕ್ಕಳಿದ್ದಾರೆ, ಎಲ್ಲ ಸರ್ವಿಸ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ ತಿಳ್ಕೊಳ್ಳಿ. ಫಸ್ಟು ಹಿಯರಿಂಗ್ ಫೀಸ್ ಎಷ್ಟು ಕೊಡಬೇಕು, ಇಲ್ಲಾಂದರೆ ಫೀಸ್ ಜಾಸ್ತಿ ಕೇಳಿದ್ರೆ ಫೀಸ್ ಮಾತ್ರ ಕೊಡ್ತೀನಿ ಅಂತ ಮಾತಾಡಿ. ನೀವು ಮಾತಾಡಿ, ಕೊಡೋಕ್ಕೆ ಮುಂಚೆ ಮಾತಾಡಿ. ನಾನು ಕೊಡಬೇಡಿ ಅಂತ ಹೇಳ್ದಲ್ಲ, ಕೊಡೋಕ್ಕೆ ಮುಂಚೆ ಮಾತಾಡಿ. ಫೀಸು 10,000 ಕೇಳಿದ್ರೆ 15,000 ಕೊಡ್ತೀನಿ ಸರ್, ಹಿಯರಿಂಗ್ ಫೀಸ್ ಕೇಳಬೇಡಿ. ಅದು ಎಷ್ಟು ಹಿಯರಿಂಗ್ ಆಗಲಿ ಹಿಯರಿಂಗ್ ಫೀಸ್ ಕೇಳಬೇಡಿ ಅಂತ ಹೇಳಿ. ಇಲ್ಲ ಹಿಯರಿಂಗ್ ಫೀಸ್ ಕೊಡ್ತೀನಿ ಅಂದರೆ ಸರ್ ಕೊಡೋದು ಇಷ್ಟೇ ಆಗುತ್ತೆ ಅನ್ನೋ ಕೇಳಿ ಮಾಡಿ ಸರ್, ಆಮೇಲೆ ಕೊಡ್ತೀನಿ ಅಂತ ಯಾವತ್ತೂ ಹೇಳ್ಬೇಡಿ ಸರ್. ಹಿಯರಿಂಗ್ ಫೀಸ್ಗೆ ಮುಂಚೆನೇ ಹಿಯರಿಂಗ್ ಅವತ್ತು ಕೋರ್ಟ್ ಇದೆಯಾ ಇಲ್ವ ಅಂತ ನೋಡ್ಕೊಂಡು ಹೋಗಿ, ಇಲ್ಲ ಏನಾಗಿದೆ ಅಂತ ಕೇಳಿ ತಿಳ್ಕೊಳ್ಳಿ. ಅವ್ರ ಹತ್ರ ಒಂದೊಂದು ದಿವಸ ಒಂದು ಎಮರ್ಜೆನ್ಸಿ ರಜೆ ಆಗುತ್ತೆ, ಕೊಟ್ಟು ಡೇಟ್ ಕೊಟ್ಟಿರ್ತಾರೆ. ಈಗ ನಮ್ಮ ಎಕ್ಸ್ ಪ್ರೈಮ್ ಮಿನಿಸ್ಟ್ರು ಮನಮೋಹನ್ ಸಿಂಗ್ ತೀರೋದ್ರು, ಆ ಡೇಟ್ಗೆ ಗೌರ್ಮೆಂಟ್ ರಜೆ ಕೊಟ್ಟರು. ಕೊಟ್ಟಿರೋ ಡೇಟೆಲ್ಲ ನೆಕ್ಸ್ಟ್ ಡೇಟ್ಗೆ ಹೋಯ್ತು, ಅಂದರೆ ಮಾರನೇ ದಿವಸ ಹೋಯ್ತು. ಆ ಥರ ಟೈಮ್ಗೆ ಕೇಳ್ಕೊಳ್ಳಿ, ಕೋರ್ಟ್ ಇದೆಯಾ ಇಲ್ವಾ ಅಂತ ಕೇಳ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ. ನೀವು ತಿಳ್ಕೊಂಡು ಮಾಡಿ, ಎಲ್ಲ ಸಾಲ್ವ್ ಆಗುತ್ತೆ. ಸಾಲ್ವ್ ಆಗಿದ್ರೋ ಮ್ಯಾಟ್ರ್ ಯಾವುದೂ ಇಲ್ಲ. ಪ್ರಾಬ್ಲಮ್ ಬಾಯಿ ಬಿಟ್ಟು ಮಾತಾಡಿದ್ರೆ ಸಾಲ್ವ್ ಆಗುತ್ತೆ. ಥ್ಯಾಂಕ್ ಯು.